ವಿಜಯೋತ್ಸವದ ಸಂಭ್ರಮಾಚರಣೆ ಸಂಬಂಧಪಟ್ಟಂತೆ ಪೊಲೀಸ್ ಇಲಾಖೆ 5 ಅಧಿಕಾರಿಗಳನ್ನು ಅಮಾನತು ಮಾಡೋ ಕೆಲಸವನ್ನ ಸರ್ಕಾರ ಮಾಡಿತು. ಬಟ್ ಸರ್ಕಾರದ ಅಧಿಕಾರಿಗಳ ತಪ್ಪು, ಸರ್ಕಾರವನ್ನ ಆಳ್ತಾ ಇರುವಂತಹ, ಸರ್ಕಾರದ ಅಸ್ತಿತ್ವಕ್ಕೆ ಕಾರಣ ಆಗಿರುವಂತಹ ರಾಜಕಾರಣಿಗಳ ತಪ್ಪಿಗೆ ಸಂಬಂಧಪಟ್ಟಂತೆ ಒಂದು ಎಕ್ಸ್ಕ್ಲೂಸಿವ್ ಡೀಟೇಲ್ ಅನ್ನ ನಿಮ್ಮ ಪಬ್ಲಿಕ್ ಟಿವಿ ವಿತ್ ಡಾಕ್ಯುಮೆಂಟ್ ಕೊಡ್ತಾ ಇದೆ. ನೋಡಿ, ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಆರ್ಸಿಬಿ ಸಂಭ್ರಮಾಚರಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಬೇಡ ಅಂದ್ರೂ ಕೂಡ ಕಾರ್ಯಕ್ರಮವನ್ನ ಆಯೋಜನೆ ಮಾಡೋದಕ್ಕೆ ಸರ್ಕಾರದವರು ಹಠ ಹಿಡಿದಿದ್ರು, ಅಧಿಕಾರಿಗಳ ಹಠ ಹಿಡಿದಿದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಎಕ್ಸ್ಕ್ಲೂಸಿವ್ ಡಾಕ್ಯುಮೆಂಟ್ ಅನ್ನ ನಾವು ತೋರಿಸ್ತಾ ಇದ್ದೀವಿ. ಸರ್ಕಾರದ ನಿರ್ಣಯದಂತೆ ನೀವು ಕೇಳಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಪೊಲೀಸ್ ಅಧಿಕಾರಿನೇ ಬರೆದಿರುವಂತಹ ಪತ್ರ ಇದು. ಹೇಳ್ತೀವಿ ನಿಮ್ಗೆ ಏನೇನಿದೆ ಆ ಪತ್ರದಲ್ಲಿ ಅಂತ. ಆ ಮೂಲಕ ಎಕ್ಸ್ಪೋಸ್ ಮಾಡ್ತಾ ಇದೀವಿ ನಾವು. ಪೊಲೀಸರ ಆಕ್ಷೇಪ ಕ್ಲಿಯರ್ ಆಗಿತ್ತು ಅನ್ನೋದನ್ನ ನಾವು ತೋರಿಸ್ತಾ ಇದೀವಿ. ಪೊಲೀಸರು ಬೇಡ ಅಂದ್ರು ಹೆಂಗ್ ಹಠಕ್ ಬಿದ್ದಿತ್ತು ಸರ್ಕಾರ, ಸಿಬ್ಬಂದಿ ಕೊರತೆ ಅಂದ್ರೂ ಕೂಡ ಹೆಂಗೆ ಸರ್ಕಾರಕ್ಕೆ ಕಣ್ಣು ಇರ್ಲಿಲ್ಲ, ಕಿವಿನೂ ಇರ್ಲಿಲ್ಲ ಕೇಳಿಸ್ಕೊಳ್ಳೋದಕ್ಕೆ ಅನ್ನೋದಕ್ಕೆ ಉತ್ತರ ಇದು. ಕಡಿಮೆ ಸಮಯದಲ್ಲಿ ಭದ್ರತೆ ಕೊಡೋದಕ್ಕೆ ಕಷ್ಟ ಆಗುತ್ತೆ ಅಂತ ಪೊಲೀಸರು ಹೇಳಿದ್ರು. ಸಮಯಾವಕಾಶ ಬೇಕು ಅಂತ ಕೇಳಿದ್ರು. ಸರ್ಕಾರದ ಹುಚ್ಚಾಟಕ್ಕೆ, ಅವರ ಪ್ರಚಾರದ ತೆವಲಿಗೆ 11 ಜನ ಬಲಿಯಾದ್ರು. ಡಿಪಿಆರ್ ಕಾರ್ಯದರ್ಶಿ ಸತ್ಯವತಿಗೆ ಪತ್ರವನ್ನ ಪೊಲೀಸರು ಬರೆದಿದ್ರು. ವಿಧಾನಸೌಧ ಕಾರ್ಯಕ್ರಮಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ರು ಪೊಲೀಸರು. ಸಾಧ್ಯ ಇಲ್ಲ ಇಷ್ಟು ಶಾರ್ಟ್ ಪೀರಿಯಡ್ ಅಲ್ಲಿ ಭದ್ರತೆ ಕೊಡೋದಕ್ಕೆ ಅಂತ. ಲಕ್ಷಾಂತರ ಜನರನ್ನು ಬನ್ನಿ ಬನ್ನಿ ಅಂತ ಕರೆದು ನಮ್ಮಲ್ಲಿ ಅಷ್ಟು ಸಿಬ್ಬಂದಿಗಳಿಲ್ಲ, ಶಾರ್ಟ್ ಪೀರಿಯಡ್ ಅಲ್ಲಿ ಕರೆಯೋದಕ್ಕಾಗಲ್ಲ, ಆಮೇಲೆ ರೂಲ್ಸ್ ವೈಲೇಟ್ ಮಾಡ್ದಂಗಾಗತ್ತೆ ಅಂತ ವಿಧಾನಸೌಧದ ಭದ್ರತಾ ಡಿಸಿಪಿ ಅವರು ಪತ್ರ ಬರೆದಿರೋದು ನಿಮ್ಮ ಪಬ್ಲಿಕ್ ಟಿವಿಯ ಕೈಯಲ್ಲಿದೆ. ನಾವು ಆ ಪತ್ರವನ್ನ ಕೂಡ ಓದ್ತೀವಿ, ಅದರಲ್ಲಿ ಏನಿದೆ ಅಂತ. ಪ್ರಮುಖವಾಗಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಕ್ರಿಕೆಟ್ ತಂಡಕ್ಕೆ ಫ್ಯಾನ್ ಫಾಲೋಯಿಂಗ್ ದೇಶದಾದ್ಯಂತ ಇದ್ದು, ವಿಧಾನಸೌಧದ ಭವ್ಯ ಮೆಟ್ಲುಗಳ ಮುಂಭಾಗ ಕಾರ್ಯಕ್ರಮವನ್ನು ಆತುರದಲ್ಲಿ ಆಯೋಜನೆ ಮಾಡಿರೋದ್ರಿಂದ ಲಕ್ಷಾಂತರ ಸಂಖ್ಯೆಯಲ್ಲಿ ಕ್ರಿಕೆಟ್ ಅಭಿಮಾನಿಗಳು ವಿಧಾನಸೌಧಕ್ಕೆ ಆಗಮಿಸ್ತಾರೆ, ಕೊರತೆ ಆಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ನಾವು ಅದನ್ನೇ ಮಾರ್ಕ್ ಮಾಡಿ ತೋರಿಸ್ತಾ ಇರೋದು ನಿಮಗೆ.